ಶಾಂತಿ ನೆಮ್ಮದಿ ಪ್ರಾರ್ಥನೆ ವರ್ಷಾವಧಿ ಕುಂಭ ಮಾಸದ ವಾರ್ಷಿಕ ಮಹೋತ್ಸವ ವಾರ್ಷಿಕ ಮಹಾಪೂಜಾದಿಗಳು ತದನಂತರದ ಶನಿವಾರ ದೈವಾರಾಧನಾ ಪೂರಕವಾಗಿರುವಂಥ ಎಲ್ಲ ಸರ್ವಮಾಂಗಲ್ಯ ಯುಗದ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಾನು ಲಕ್ಷ್ಮಣ ಕೋಡಿಕಲ್ ಅಂತ ಉರ್ವಶ್ರೀ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಶ್ವರನಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದ್ದೇನೆ. ಕ್ಷೇತ್ರದಲ್ಲಿ ನಡೆಯುವಂಥ ವರ್ಷಾವಧಿ ಜಾತ್ರೆಯ ಪ್ರಯುಕ್ತವಾಗಿ 27/2/26 ಅಂದರೆ ಇವತ್ತು ಪ್ರಸಾದ ಹಾರಿಸುವ ಕಾರ್ಯಕ್ರಮವನ್ನು ಈಗಾಗಲೇ ಮುಗಿಸಿದ್ದೇವೆ. ಪ್ರಸಾದ ಹಾರಿಸುವ ಮುಖಾಂತರ ಈ ವರ್ಷದ ಜಾತ್ರೆಗೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಪ್ರಸಾದ ಹಾರಿಸಿದ ನಂತರ ಈ ಪರಿಸರದಲ್ಲಿ ಯಾರು ಕೂಡ ಶುಭ ಕಾರ್ಯವನ್ನು ಸಾಮಾನ್ಯವಾಗಿ ಮಾಡುವುದಿಲ್ಲ. ಇದು ಹಿಂದಿನ ಕಾಲದಿಂದಲೂ ಅನುಸರಿಸಿಕೊಂಡು ಬಂದಂಥ ಒಂದು ಪದ್ಧತಿ. ಅದೇ ರೀತಿ ಪ್ರತಿ ವರ್ಷ ನಡೆಯುವ ಚಂಡಿಕೆಯಾಗ ಈ ಸಲ 6ನೇ ತಾರೀಕು ಮಾರ್ಚಿಗೆ ನಡೆಯಲಿಕ್ಕಿದೆ. ಜಾತ್ರೆಗೆ ಪೂರಕವಾಗಿ ನಡೆಯುವಂಥ ಚಂಡಿಕಾಯಾಗ, ಆ ಚಂಡಿಕಾಯಾಗ ದಿವಸ ಹೆಚ್ಚು ಕಮ್ಮಿ 30,000ಕ್ಕಿಂತ ಅಧಿಕ ಮಂದಿ ಭಕ್ತರು ಬಂದು ತಾಯಿಯ ಅನ್ನಪ್ರಸಾದವನ್ನು ಸೇವನೆ ಮಾಡುವಂಥ ಒಂದು ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ. ಅದೇ ಪ್ರಯುಕ್ತ 9/10ರಂದು ಜಾತ್ರೆಗಳು 9ನೇ ತಾರೀಕು ಮಹಾಪೂಜೆ, ದರ್ಶನ ಬಲಿ ಹಾಗೂ ಉರುಳು ಸೇವೆ ಹಾಗೂ ಕಂಚಿಲು ಸೇವೆ. ಇಲ್ಲಿ ನಡೆಯುವಂಥ ಉರುಳು ಸೇವೆ ಆಗಲಿ ಕಂಚಿಲು ಸೇವೆ ಆಗಲಿ ಬಹುಶಃ ಕರ್ನಾಟಕ ರಾಜ್ಯದ ಯಾವುದೇ ದೇವಸ್ಥಾನದಲ್ಲಿ ನಡೆಯದ ರೀತಿಯಲ್ಲಿ ಬಹಳ ವಿಜೃಂಭಣೆ ನಡೆಯುವಂಥ ಒಂದು ಕಾರ್ಯಕ್ರಮ. ಈ ಜಾತ್ರಾ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ 1 ಲಕ್ಷಕ್ಕಿಂತಲೂ ಅಧಿಕ ಭಕ್ತರು ಬಂದು ತಾಯಿಯ ದರ್ಶನವನ್ನು ಪಡೆಯುವಂಥ ಒಂದು ಕಾರ್ಯಕ್ರಮವನ್ನು ನೋಡಿದ್ದೇವೆ. ಅದೇ ರೀತಿ 9ನೇ ತಾರೀಕಿಗೆ ಕೂಡ ಹೊರಗಿನ ದರ್ಶನ ಸೇವೆ ಇದೆ, ಉರುಳು ಸೇವೆ ಇದೆ, ಕಂಚಿಲು ಸೇವೆ ಇದೆ. ತದನಂತರ ತುಲಾಭಾರದೊಂದಿಗೆ ಈ ವರ್ಷದ ಜಾತ್ರೆ ಮುಕ್ತಾಯವಾಗ್ತದೆ. ಹಾಗೆಯೇ 14ನೇ ತಾರೀಕಿಗೆ ಕ್ಷೇತ್ರದ ಪಾಲಕರಾದಂಥ ಮಲರಾಯ ಧೂಮಾವತಿಗಳಿಗೆ ನೇಮೋತ್ಸವ ಕೂಡ ನಡೆಯಲಿಕ್ಕೆ. ಈ ಎಲ್ಲ ಕಾರ್ಯಗಳಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಹಾಮಾತೆ ಮಾರಿಯಮ್ಮ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗಬೇಕಾಗಿ ನಾನು ನಮ್ಮ ಕಮಿಟಿ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗಿ ಎಲ್ಲರಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇನೆ.